ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ 10ನೇ ತರಗತಿಯ 9ನೇ ತರಗತಿಯ ಹಾಗೂ 8ನೇ ತರಗತಿಯ ಪ್ರತಿ ಪಾಠದ ಅತಿ ಮುಖ್ಯ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಮುಂಬರ್ತಕ್ಕಂತಹ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡತಕ್ಕಂತಹ ಒಂದು ಕೆಲಸವನ್ನು ಸಹ ನಾವು ಮಾಡ್ತಾ ಇರ್ತೀವಿ. ಸೊ ಆ ಕಾರಣದಿಂದಾಗಿ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಅನೇಕ ಮುಖ್ಯವಾದಂತಹ ಪ್ರಶ್ನೋತ್ತರಗಳನ್ನು ನಾವು ವಿವರಣೆಯೊಂದಿಗೆ ನೀಡ್ತಾ ಇರ್ತೀವಿ. ಸೊ ಅದೇ ರೀತಿಯಾಗಿ ಇವತ್ತು ಸಹ ನಾನೊಂದು 10ನೇ ತರಗತಿಯ ಮೊದಲನೇ ಪಾಠವಾಗಿರ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ನಾನಿಲ್ಲಿ ಇವತ್ತು ವಿವರಣೆಯನ್ನು ನೀಡುವನಿದ್ದೇನೆ. ಸೊ ಆದ್ದರಿಂದ ಮಕ್ಕಳೆಲ್ಲರೂ ಈ ಒಂದು ವಿಡಿಯೋದ ಸದುಪಯೋಗನ ಮಾಡಿಕೊಳ್ಬೇಕು. ಸೊ ಮೊದಲನೇ ಪ್ರಶ್ನೆ, Fe2O3 + 2Al gives Al2O3 + 2Fe. ಈ ರಾಸಾಯನಿಕ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ. ಸೊ ಆಯ್ಕೆಗಳು ಸಂಯೋಗ ಕ್ರಿಯೆ, ದ್ವಿಸ್ಥಾನಪಲಟ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲಟ ಕ್ರಿಯೆ. ಸೊ ಮೊದಲನೇ ಆಯ್ಕೆ ಸಂಯೋಗ ಕ್ರಿಯೆ ಅಂತ ಇದೆ. ಸಂಯೋಗ ಕ್ರಿಯೆ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿಕೊಂಡು ಒಂದೇ ಉತ್ಪನ್ನ ತಯಾರಾಗ್ತಕ್ಕಂತಹ ಒಂದು ಕ್ರಿಯೆ. ಸೊ ಇಲ್ಲಿ ಸಮೀಕರಣವನ್ನು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ 2 ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ತಯಾರಾಗಿಲ್ಲ. ಆದ್ದರಿಂದ ಮೊದಲನೇ ಆಯ್ಕೆ ಸರಿಯಲ್ಲ. ಸೊ ಮುಂದಿನ ಒಂದು ಆಯ್ಕೆ ದ್ವಿಸ್ಥಾನಪಲಟ ಕ್ರಿಯೆ. ದ್ವಿಸ್ಥಾನಪಲಟ ಕ್ರಿಯೆ ಅಂತಂದರೆ ಪ್ರತಿವರ್ತಕದಲ್ಲಿರತಕ್ಕಂತಹ ಸಂಯುಕ್ತಗಳು ತಮ್ಮ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂತಹ ಒಂದು ಕ್ರಿಯೆ. ಸೊ ಇಲ್ಲಿ ಪ್ರತಿವರ್ತಕ ವಿಭಾಗದಲ್ಲಿ ಕೇವಲ ಒಂದೇ ಸಂಯುಕ್ತವಿದ್ದು ಒಂದು ಧಾತುವಿನ ಪರಮಾಣು ಇದೆ. ಆದ್ದರಿಂದ ದ್ವಿಸ್ಥಾನಪಲಟ ಕ್ರಿಯೆಯಲ್ಲಿ 2 ಸಂಯುಕ್ತಗಳು ಅಯಾನುಗಳ ವಿನಿಮಯ ಮಾಡಿಕೊಳ್ತಕ್ಕಂಥ ಕ್ರಿಯೆ ಅಂತ ನಾವು ಹೇಳ್ತೀವಿ. ಅದರ ಸಲುವಾಗಿ ಇದು ಸಹ ಎರಡನೇ ಆಯ್ಕೆ ತಪ್ಪಾಗಿದೆ. ಸೊ ಮೂರನೇ ಆಯ್ಕೆ ವಿಭಜನ ಕ್ರಿಯೆ. ವಿಭಜನ ಕ್ರಿಯೆ ಅಂತಂದರೆ ಒಂದೇ ಪ್ರತಿವರ್ತಕವಿದ್ದು ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ತಯಾರಾಗತಕ್ಕಂತಹ ಒಂದು ಕ್ರಿಯೆ. ಸೊ ಇಲ್ಲಿ 2 ಪ್ರತಿವರ್ತಕಗಳಿರುವುದರಿಂದ ಇದು ಸಹ ತಪ್ಪಾದ ಉತ್ತರ. ಕೊನೆಯ ಆಯ್ಕೆ ಸ್ಥಾನಪಲಟ ಕ್ರಿಯೆ. ಸೊ ಇಲ್ಲಿ ಸ್ಥಾನಪಲಟ ಕ್ರಿಯೆ ಅಂತಂದ್ರೆ ಸಂಯುಕ್ತವೊಂದರಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಅತಿ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಧಾತು ಸ್ಥಾನಪಲ್ಲಟಗೊಳಿಸ್ತಕ್ಕಂಥ ಒಂದು ಕ್ರಿಯೆ. ಈ ಒಂದು ಸಮೀಕರಣದಲ್ಲಿ ಅಲ್ಯೂಮಿನಿಯಂ ಅಂತಕ್ಕಂತಹ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತು ಕಬ್ಬಿಣದ ಆಕ್ಸೈಡ್ನಲ್ಲಿರ್ತಕ್ಕಂತಹ ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಆದ್ದರಿಂದ ಇದೊಂದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. Fe2O3 + 2Al gives Al2O3 + Fe. ಮುಂದಿನ ಪ್ರಶ್ನೆ, ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡುವ ಸಂಯುಕ್ತ. ಸೊ ಸಾಮಾನ್ಯವಾಗಿ ಇಲ್ಲಿ ಆಯ್ಕೆಗಳನ್ನು ನಾವು ನೋಡ್ತಾ ಇದ್ದೀವಿ. PbO, CaO, MgO, Fe2O3. ಸೊ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ CaO ಇದೊಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು, ಯಾವಾಗ ನಾವು ಕ್ಯಾಲ್ಸಿಯಂ ಆಕ್ಸೈಡನ್ನು ನೀರಿನಲ್ಲಿ ಹಾಕ್ತೇವೋ ಆವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗುತ್ತೆ. ಇದೊಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಅತಿ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಇದು ಉತ್ಪತ್ತಿ ಮಾಡುತ್ತೆ. ಆದ್ದರಿಂದ CaO ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮ. ಆಯ್ಕೆಗಳು ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಸೊ ಯಾವಾಗ ನಾವು
ಸೀಸದ ನೈಟ್ರೇಟನ್ನು ಕಾಯಿಸ್ತೀವಿ. PbNO3 ಟ್ವೈಸ್. ಸೀಸದ ನೈಟ್ರೇಟನ್ನು ಯಾವಾಗ ನಾವು ಕಾಯಿಸ್ತೀವಿ, ಕಾಯಿಸಿದಂಥ ಸಂದರ್ಭದಲ್ಲಿ ನಮಗೆ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳು PbO, NO2 ಮತ್ತು O2. ಈ 3 ಉತ್ಪನ್ನಗಳು ಬಿಡುಗಡೆ ಆಗುತ್ತೆ. ಇದೊಂದು ವಿಭಜನ ಕ್ರಿಯೆಯಾಗಿದೆ, ಅಥವಾ ಇದು ಉಷ್ಣ ವಿಭಜನ ಕ್ರಿಯೆಯೂ ಹೌದು. ಯಾಕಂದರೆ ಇದಕ್ಕೆ ಈ ಒಂದು ಪ್ರತಿವರ್ತಕಕ್ಕೆ ನಾವು ಉಷ್ಣವನ್ನು ನೀಡಿದಾಗ ಮಾತ್ರ ಇದು ವಿಭಜನೆ ಹೊಂದಿ 3 ಉತ್ಪನ್ನಗಳು ಉಂಟಾಗಿರತಕ್ಕಂಥ ಒಂದು ರಾಸಾಯನಿಕ ಒಂದು ಕ್ರಿಯೆ. ಸೊ ಇಂದು ಕ್ರಿಯೆಯಲ್ಲಿ ಕಂದು ಬಣ್ಣದ ಒಂದು ಧೂಮ ಉತ್ಪತ್ತಿ ಆಗುತ್ತೆ. ಅದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 2 ಅನಿಲಗಳು ಉತ್ಪತ್ತಿಯಾಗಿವೆ, ನೈಟ್ರೋಜನ್ ಡೈಆಕ್ಸೈಡ್, ಆಕ್ಸಿಜನ್. ಸೊ ಇಲ್ಲಿ ಕಂದು ಬಣ್ಣದ ಧೂಮವನ್ನು ಉಂಟು ಮಾಡತಕ್ಕಂಥ ಒಂದು ಅನಿಲ ನೈಟ್ರೋಜನ್ ಡೈಆಕ್ಸೈಡ್. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿದೂಗಿಸಲ್ಪಟ್ಟ ಸಮೀಕರಣ. ಸೊ ಈಗಾಗಲೇ ನಮ್ಮ ಹಳೆಯ ವಿಡಿಯೋಗಳಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಯಾವ ರೀತಿ ಸರಿದೂಗಿಸಬಹುದು ಮತ್ತು ಯಾವ ರೀತಿ ಅತಿ ಸರಳವಾಗಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬಹುದು ಅನ್ನುವಂತಹ ಅನೇಕ ವಿಡಿಯೋಗಳನ್ನು ನಾವು ನಮ್ಮ ಹಳೆಯ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಮಕ್ಕಳು ಅದರ ಸದುಪಯೋಗನ ಪಡೆದುಕೊಳ್ಬೇಕು. ಈ ಕೆಳಗಿನಲ್ಲಿ ಸರಿದೂಗಿಸಲ್ಪಟ್ಟ ಸಮೀಕರಣ. ಸೊ ಆಯ್ಕೆಗಳು 2mg + O2 gives MgO. ಎರಡನೇ ಆಯ್ಕೆ mg + 2O2 gives 2MgO. ಮೂರನೇ ಆಯ್ಕೆ mg + O2 gives 2MgO. ನಾಲ್ಕನೇ ಆಯ್ಕೆ 2mg + O2 gives 2MgO. ಇಲ್ಲಿ ಸರಿಯಾದ ಆಯ್ಕೆ ನಾಲ್ಕನೇ ಆಯ್ಕೆ 2mg + O2 gives 2MgO. ಯಾಕಂತಂದ್ರೆ ಇಲ್ಲಿ ಪ್ರತಿವರ್ತಕದಲ್ಲಿ ಮ್ಯಾಗ್ನೀಷಿಯಂ 2, ಉತ್ಪನ್ನದಲ್ಲಿಯೂ ಸಹ ಮ್ಯಾಗ್ನೀಷಿಯಂ 2. ಅದೇ ರೀತಿಯಾಗಿ ಪ್ರತಿವರ್ತಕದಲ್ಲಿ ಆಕ್ಸಿಜನ್ 2, ಉತ್ಪನ್ನದಲ್ಲಿಯೂ ಸಹ ಆಕ್ಸಿಜನ್ 2. ಮುಂದಿನ ಪ್ರಶ್ನೆ, ಚಿಪ್ಸ್ಗಳು ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ನ ಪಟ್ಟಣದಲ್ಲಿ ಹಾಯಿಸುವ ಅನಿಲ ಯಾವುದು? ಸೊ ಆಯ್ಕೆಗಳು ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಫ್ಲೋರಿನ್. ಸೊ ಸರಿಯಾದ ಆಯ್ಕೆ ನೈಟ್ರೋಜನ್. ಮುಂದಿನ ಪ್ರಶ್ನೆ, ZnO + C gives Zn + CO. ಈ ಸಮೀಕರಣದಲ್ಲಿ ಅಪಕರ್ಷಣೆಗೊಂಡಿರುವ ವಸ್ತು. ZnO + C gives Zn + CO. ಈ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಅಪಕರ್ಷಣೆಗೊಂಡಿರ್ತಕ್ಕಂಥ ವಸ್ತು. ಅಪಕರ್ಷಣೆಗೊಳ್ಳುವುದು ಅಂತಂದ್ರೆ ಯಾವುದಾದ್ರೂ ಸಂಯುಕ್ತ ಆಕ್ಸಿಜನನ್ನು ಹೊಂದಿತ್ತಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದ ನಂತರ ಅದು ಆಕ್ಸಿಜನ್ನ ಕಳೆದುಕೊಂಡಿರಬೇಕು. ಅಂತಹ ಒಂದು ವಸ್ತು ಯಾವುದು ಈ ಕ್ರಿಯೆಯಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ZnO ರಾಸಾಯನಿಕ ಕ್ರಿಯೆ ಮೊದಲು ಆಕ್ಸಿಜನ್ ಒಳಗೊಂಡಿರುತ್ತೆ. ಯಾವಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಆವಾಗ ಅದು ತನ್ನ ಆಕ್ಸಿಜನನ್ನು ಕಳೆದುಕೊಳ್ಳುತ್ತೆ. ಆದ್ದರಿಂದ ಸಮೀಕರಣದಲ್ಲಿ ಅಪಕರ್ಷಣೆಗೊಂಡಿರುವಂಥ ವಸ್ತು ಯಾವುದು ಅಂದರೆ ZnO. ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ 1:1, 2:1, 4:1, 1:2. ಸರಿಯಾದ ಆಯ್ಕೆ 2:1. ಈ ಕೆಳಗಿನ ಕ್ರಿಯೆ ಕುರಿತ ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿವೆ? ಸೊ ತಪ್ಪಾಗಿರ್ತಕ್ಕಂತಹ ಹೇಳಿಕೆಗಳು ಯಾವುವು ಅಥವಾ ಹೇಳಿಕೆ ಯಾವುದು ಅಂತಕ್ಕಂತಹ ಪ್ರಶ್ನೆಯಲ್ಲಿ ಕೆಳಗೆ ಆಯ್ಕೆ 1 ಸೀಸ ಅಪಕರ್ಷಣೆಗೊಂಡಿದೆ, ಬಿ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣೆಗೊಂಡಿದೆ, ಸಿ ವಿಭಜನ ಕ್ರಿಯೆ, ಡಿ ಸ್ಥಾನಪಲ್ಲಟ ಕ್ರಿಯೆ. ಸೊ ಇಲ್ಲಿ ನಾವು ನೋಡೋಣ. PbO + C gives Pb + CO. ಸೊ ಇಲ್ಲಿ ಮೊದಲನೇ ಆಯ್ಕೆ ಸೀಸ ಅಪಕರ್ಷಣೆಗೊಂಡಿದೆ. ಇಲ್ಲಿ ಅಪಕರ್ಷಣೆಗೊಂಡಿರುವುದು, ಅಪಕರ್ಷಣೆ ಅಂತಂದರೆ ಆಕ್ಸಿಜನ್ ಕಳೆದುಕೊಳ್ಳೋದು. ಇಲ್ಲಿ ಸೀಸದ ಆಕ್ಸೈಡ್ ಅಪಕರ್ಷಣೆಗೊಂಡಿದೆ, ಸೀಸ ಅಪಕರ್ಷಣೆಗೊಂಡಿಲ್ಲ. ಹಾಗಾದರೆ ಇದು ತಪ್ಪಾದ ಆಯ್ಕೆ. ಎರಡನೇದು ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣೆಗೊಂಡಿದೆ. ಇಲ್ಲಿ ಉತ್ಕರ್ಷಣೆಗೊಳ್ಳೋದು ಅಂತಂದ್ರೆ ಆಕ್ಸಿಜನನ್ನು ಪಡೆದುಕೊಳ್ಳೋದು. ಇಲ್ಲಿ ಕಾರ್ಬನ್ ಉತ್ಕರ್ಷಣೆಗೊಂಡಿದೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲ. ಆದ್ದರಿಂದ ಇದು ಸಹ ತಪ್ಪುತ್ತೆ. ಸೊ ಮುಂದಿನದು ವಿಭಜನ ಕ್ರಿಯೆ. ಮುಂದಿನ ಆಯ್ಕೆ ವಿಭಜನ ಕ್ರಿಯೆ. ವಿಭಜನ ಕ್ರಿಯೆ ಅಂತಂದರೆ ಒಂದೇ ಪ್ರತಿವರ್ತಕ ಇದ್ದು ವಿಭಜನೆಯಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ತಯಾರಾಗುವುದು. ಇಲ್ಲಿ ಆಲ್ರೆಡಿ 2 ಪ್ರತಿವರ್ತಕಗಳಾದವ, ಆದ್ದರಿಂದ ಇದು ಸಹ ತಪ್ಪಾಯ್ಕೆ.
ಮುಂದಿನ ಆಯ್ಕೆ ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ಅಂತಂದ್ರೆ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತು ಸಂಯುಕ್ತ ಒಂದರಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವುದು. ಇಲ್ಲಿ ಕಾರ್ಬನ್ ಏನಾಗಿದೆ ಅಂತಂದ್ರೆ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತು ಆಗಿದ್ದು ಸೀಸದ ಆಕ್ಸೈಡ್ನಲ್ಲಿರ್ತಕ್ಕಂತಹ ಸೀಸವನ್ನು ಅದು ಆಕ್ಸಿಜನನ್ನು ಅದು ಸ್ಥಾನಪಲ್ಲಟಗೊಳಿಸುತ್ತೆ. ಆದ್ದರಿಂದ ಸರಿಯಾದ ಆಯ್ಕೆ ಸ್ಥಾನಪಲ್ಲಟ. ಇದು ಸರಿಯಾದ ಉತ್ತರವಾಗಿದೆ. ಆದರೆ ಅವರು ಪ್ರಶ್ನೆ ಏನು ಕೇಳಿದಾರೆ ಅಂದ್ರೆ ಈ ಕೆಳಗಿನ ಕ್ರಿಯೆ ಕುರಿತು ಹೇಳಿಕೆಗಳು ಯಾವುವು ತಪ್ಪಾಗಿವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಏನೂ ತಪ್ಪಾಗಿದೆ, ಬಿನೂ ತಪ್ಪಾಗಿದೆ, ಸಿನೂ ತಪ್ಪಾಗಿದೆ. ಆದ್ದರಿಂದ ನಮ್ಮ ಆಯ್ಕೆ ABC. ಮುಂದಿನ ಪ್ರಶ್ನೆ, ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿಕೆ ಆದರೆ ಅದು ಸಂಯೋಗ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಅಂತರುಷ್ಣಕ ಕ್ರಿಯೆ. ಉಷ್ಣ ಹೀರಿಕೆ ಆಗಿರ್ತಕ್ಕಂಥದ್ದು. ಉಷ್ಣ ಬಿಡುಗಡೆ ಆದರೆ ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಯಾವ ಸಂಯುಕ್ತವು ಬೆಳಕಿನಿಂದ ವಿಭಜನೆ ಹೊಂದುತ್ತದೆ? ಸೊ ಆಯ್ಕೆಗಳು ನೀರಿನ ಅಣು, ಬೆಳ್ಳಿಯ ಬ್ರೋಮೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಸೀಸದ ನೈಟ್ರೇಟ್. ಸರಿಯಾದ ಆಯ್ಕೆ ಬೆಳ್ಳಿಯ ಬ್ರೋಮೈಡ್. ಸೊ ಇದೇ ರೀತಿ ನಮ್ಮ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.